ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂತ ಸ್ಯಾಮ್ಸಂಗ್ ಗ್ಯಾಲಕ್ಸಿ M47 5G ಸ್ಮಾರ್ಟ್ ಫೋನ್ ಇದೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಆಕ್ಚುಲಿ ಫೋನ್ ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಈ ಸ್ಮಾರ್ಟ್ ಫೋನು ಅಮೆಝಾನ್ ಪ್ರೈಮ್ ಡೇ ಸೇಲ್ ಏನು ನಡೀತಾ ಇದೆ ಆ ಟೈಮಲ್ಲಿ ಎಫೆಕ್ಟಿವ್ ಆಗಿ 23,000 ರೂಪಾಯಿಗೆ ಲಾಂಚ್ ಆಗ್ತಾರೆ. 23,000 ರೂಪಾಯಿ ಮೋಸ್ಟ್ಲಿ ಈ ಒಂದು ಸೇಲ್ ಟೈಮಲ್ಲಿ ಮಾತ್ರ ಈ ಪ್ರೈಸಿಗೆ ಅವೈಲೇಬಲ್ ಇರುತ್ತೆ. ಆಮೇಲೆ ಮೋಸ್ಟ್ಲಿ ಜಾಸ್ತಿ ಆಗ್ಬೋದು. 23,000 ರೂಪಾಯಿಗೆ ಈ ಫೋನು ಅನ್ಬಿಲಿಯಬಲ್ ಆಗ್ಬೋದು. ಇತ್ತೀಚಿನ ಪ್ರೈಸ್ ಐಕೆ ಎಲ್ಲ ನೋಡಿದ್ರೆ 23,000 ರೂಪಾಯಿಗೆ ಅನ್ಬಿಲಿಯಬಲ್ ಅಂತ ನನಗೆ ಅನ್ನಿಸ್ತಾ ಇದೆ. ನಾನಿವತ್ತು ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡಿ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಫೋನ್ನ ಬಾಕ್ಸ್ ಓಪನ್ ಮಾಡಿದ್ರೆ ಇದ್ರ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲೊಂದು ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, USB ಟೈಪ್ ಸಿಯಿಂದ ಟೈಪ್ ಸಿ ಚಾರ್ಜಿಂಗ್ ಕೇಬಲ್ನ ಕೊಟ್ಟಿದ್ದಾರೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಒಂದು ಸ್ಮಾರ್ಟ್ ಫೋನ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ. ಈ ಬಾಕ್ಸಲ್ಲಿ ಯಾವುದೇ ಚಾರ್ಜರ್ ನಮಗೆ ಸಿಗೋದಿಲ್ಲ, ಈವನ್ ಬ್ಯಾಕ್ ಕವರ್ ಕೂಡ ಸಿಗೋದಿಲ್ಲ. ನೋಡ್ತಾ ಇದ್ದೀರಾ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ಕಲರ್ ಮಾತ್ರ ಹೆವಿ ಯುನೀಕ್ ಆಗಿದೆ, ತುಂಬ ಇಂಪ್ರೆಸ್ ಮಾಡ್ತು. ಬಿಲ್ಡ್ ಕ್ವಾಲಿಟಿ ಲುಕ್ ಎಲ್ಲ ನೋಡೋದಕ್ಕೆ ಸೇಮ್ ಗ್ಯಾಲಕ್ಸಿ A27 ಅಂತ ಒಂದು ಫೋನ್ ಲಾಂಚ್ ಆಗ್ತಾಯಿದೆ ಸ್ಯಾಮ್ಸಂಗಿಂದು, ಸೇಮ್ ಅದೇ ರೀತಿ ಇದೆ ಆಯಿತಾ. ಮೊನ್ನೆ ಅದನ್ನು ಅನ್ಬಾಕ್ಸ್ ಮಾಡಿದೆ. ಅದು ಕೂಡ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಆಯಿತಾ. ಬೆಲೆ ಸ್ವಲ್ಪ ಜಾಸ್ತಿಗೆ ಲಾಂಚ್ ಮಾಡ್ತಾರೆ ಅಂತ ಕಾಣುತ್ತೆ. ಇತ್ತೀಚೆಗಂತೂ ಎಲ್ಲ ಬ್ರ್ಯಾಂಡ್ ಅವರು ಜಾಸ್ತಿ ಮಾಡ್ತವ್ರೆ. ಸ್ಯಾಮ್ಸಂಗ್ ಅವರು ಆಲ್ರೆಡಿ ತುಂಬ ಜಾಸ್ತಿಗೆ ಮಾಡ್ತಾಯಿದ್ರು ಸೇಲ್ನ. ಅದರಿಂದ ಮೋಸ್ಟ್ಲಿ ಸ್ಯಾಮ್ಸಂಗ್ ಅವರು ಅವ್ರ ಸ್ಮಾರ್ಟ್ ಫೋನ್ ಪ್ರೈಸನ್ನು ಅಷ್ಟಾಗಿ ಜಾಸ್ತಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ಈ ಸ್ಮಾರ್ಟ್ ಫೋನ್ 206 ಗ್ರಾಮ್ ವೇಟ್ ಇದೆ ಮತ್ತು 8.1 mm ಥಿಕ್ನೆಸ್ ಅನ್ನು ಹೊಂದಿರುವಂತಹ ಸ್ಮಾರ್ಟ್ ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಪಂಚೋಲ್ ಕ್ಯಾಮ್ರಾ ಸಿಗ್ತವೆ. ಮುಂಚೆ ಎಲ್ಲ ಸ್ಯಾಮ್ಸಂಗ್ ಅವರು ಈ ಪ್ರೈಸ್ ರೇಂಜ್ಗೂ ಟಿಯರ್ ಡ್ರಾಪ್ ನಾಚನ್ನು ಕೊಟ್ಬಿಡೋರು, ಬಟ್ ಈ ಸಲ ಇನ್ಫಿನಿಟಿ ಓ ಡಿಸ್ಪ್ಲೇ ಅಂತ ಕರೀತಾರೆ, ಅಂದರೆ ಪಂಚೋಲ್ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ಲಸ್ ಪ್ರೊಡಕ್ಷನ್ ಸಿಗ್ತಾ ಇದೆ, ಸೂಪರ್ ವಿಷಯ. ಮತ್ತು ಬೆಸಲ್ಸ್ ಕೂಡ ಆ್ಯಕ್ಚುಲಿ ಸ್ಯಾಮ್ಸಂಗ್ ಲೆವೆಲ್ಗೆ ತುಂಬ ಕಡಿಮೆ ಇದೆ ಆಯಿತಾ. ಫ್ರಂಟಲ್ಲಿ ಒಂದು ಸ್ಕ್ರೀನ್ ಗಾರ್ಡ್ ಹಾಕ್ಬಿಟ್ಟಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು. ಇನ್ನು ಈ ಫೋನ್ನ ಹಿಂದಕ್ಕೆ ಬಂತು ಅಂದರೆ ಪ್ಲಾಸ್ಟಿಕ್ ಬ್ಯಾಕ್ ನಮಗೆ ಸಿಗ್ತಾ ಇದೆ. ಇದಕ್ಕೆ ಸ್ಯಾಮ್ಸಂಗ್ ಅವರು ಗ್ಲಾಸ್ ಫೈಬರ್ ರೀಇನ್ಫೋರ್ಸ್ಡ್ ಪಾಲಿಮರ್ ಅಂತ ಕರೀತಾರೆ. ಸೊ ಪ್ಲಾಸ್ಟಿಕ್ಗೆ ಇನ್ನೊಂದು ಹೆಸರಷ್ಟೇ, ಬಟ್ ಕಲರ್ ಮಾತ್ರ ಸಖತ್ತಾಗಿದೆ. ಒಂದ್ಸಲ ಪಕ್ಕ ಜನ ತಿರುಗ್ಬಿಟ್ಟು ಅಂತೂ ನೋಡ್ತಾರೆ. ಲೈಟಾಗಿ ಸ್ಮಡ್ಜಸ್ ಕೂಡ ಆಗುತ್ತೆ. ಈ ಫೋನ್ನ ಹಿಂದೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಪ್ಲಾಸ್ಟಿಕ್ ಫ್ರೇಮ್ ಇದೆ. USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ, ಬಟ್ ಹೈಬ್ರಿಡ್ ಸಿಮ್ ಸ್ಲಾಟ್ ಇದೆ. 2 ಸಿಮ್ ಅಥವಾ 1 ಸಿಮ್ ಒಂದು SD ಕಾರ್ಡನ್ನು ಹಾಕಬಹುದು. ಮತ್ತು ಈ ಫೋನಲ್ಲಿ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸ್ಮಾರ್ಟ್ ಫೋನ್ ಬರೀ 2 ಕಲರ್ನಲ್ಲಿ ಲಾಂಚ್ ಆಗ್ತದೆ, ಒಂದು ರೆಡ್, ಇನ್ನೊಂದು ಬ್ಲೂ. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ 6.7 ಇಂಚಿಂದು ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇದೆ. 120 ಹರ್ಟ್ಸಿಂದು ರಿಫ್ರೆಶ್ ರೇಟ್, ಒಂದು ಲೆವೆಲಿಗೆ ಬ್ರೈಟ್ ಆಗಿದೆ. 1100 ನಿಟ್ಸಿಂದು ಪೀಕ್ ಬ್ರೈಟ್ನೆಸ್ಸು. ಈ ಪ್ರೈಸ್ ರೇಂಜಿಗೆ ಒಳ್ಳೆ ಡಿಸ್ಪ್ಲೇ ಅಂತಲೇ ಅಂತೀನಿ. ಐ ಹೋಪ್ ಇದು 30,000 ರೂಪಾಯಿ ಒಳಗೆ ಲಾಂಚ್ ಆಗುತ್ತೆ ಅಂದರೆ. ಇತ್ತೀಚೆಗಂತೂ ಎಲ್ಲ ಬ್ರ್ಯಾಂಡ್ ಅವರು ಪ್ರೈಸ್ ಜಾಸ್ತಿ ಮಾಡಿಬಿಟ್ಟವ್ರೆ, ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಅಂತ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದರೆ ಅಪ್ ಟು 8 GB ರ್ಯಾಮು, 256 GB ತನಕ ವೇರಿಯಂಟ್ ಅವೈಲಬಲ್ ಇದೆ. ಇನ್ನು ರ್ಯಾಮ್ ಟೈಪಿಗೆ ಬಂತು ಅಂದರೆ LPDDR5X ರ್ಯಾಮ್, ಯಾವುದೇ ಕಾಂಪ್ರಮೈಸ್ ಆಗಿಲ್ಲ. ಮತ್ತು ಸ್ಟೋರೇಜ್ ಟೈಪ್ UFS 3.1 ಸ್ಟೋರೇಜ್, ಪರವಾಗಿಲ್ಲ. ಸ್ಯಾಮ್ಸಂಗ್ ಅವರು ಇಂಪ್ರೂವ್ಮೆಂಟ್ಸನ್ನು ಮಾಡ್ಕೋತಾ ಇದ್ದಾರೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ಈ ವರ್ಷ ಈ ಫೋನ್ಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೋಸರ್ನ ಹಾಕಿದ್ದಾರೆ. ಸ್ನ್ಯಾಪ್ಡ್ರ್ಯಾಗನ್ 6G ಅಂತ ಒಂದು ಲೆವೆಲ್ಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್. ಈ ಪ್ರೈಸ್ ರೇಂಜಿಗೆ ಓಕೆ ಅನ್ಬೋದು. ಇನ್ನೂ ಪವರ್ಫುಲ್ ಆಗಿರುವಂಥದ್ದು ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅಂಥದ್ದು ಬೆಂಚ್ ಮಾರ್ಕ್ ನಾವು ಚೆಕ್ ಮಾಡಿದಂಗೆ 8,31,000 ರೇಟಿಂಗನ್ನು ಕೊಡ್ತಾ ಇದೆ. ಈ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್, ಟೆಂಪ್ರೇಚರ್ ವೇರಿಯೇಷನ್ ಕೂಡ ಚೆಕ್ ಮಾಡಿದ್ವು. ಎರಡು ಕೂಡ ಆ್ಯಕ್ಚುಲಿ ನಾರ್ಮಲ್ ಆಗಿದೆ. ಗೇಮಿಂಗ್ ಟೆಸ್ಟ್ ನಾವು ಮಾಡಿದಂಗೆ BGMI ಲೋಯೆಸ್ಟ್ ಮತ್ತು ಮ್ಯಾಕ್ಸಿಮಮ್ ಸೆಟ್ಟಿಂಗಲ್ಲೂ ಕೂಡ ಒಂದು ಲೆವೆಲಿಗೆ ಸ್ಮೂತಾಗಿ ಪ್ಲೇ ಆಗ್ತಾ ಇದೆ. 90 FPS 120 FPS ಗೇಮ್ ಪ್ಲೇ ಸಪೋರ್ಟ್ ಇಲ್ಲ. ಮೋಸ್ಟ್ಲಿ ಫ್ಯೂಚರ್ನಲ್ಲಿ ಬರಬಹುದೇನೋ. ಈ ಪ್ರೊಸೆಸರ್ ಓಕೆ ಈ ಬೆಲೆಗೆ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಲೆವೆಲ್ಗೆ ಒಳ್ಳೆಯದೇ ಅಂತೀನಿ. ಯೂಶ್ವಲಿ ಅವ್ರದ್ದು A ಸೀರೀಸ್ M ಸೀರೀಸ್ನಲ್ಲಿ ಅಂಥ ಪವರ್ಫುಲ್ ಆಗಿರೋದು ಕೊಡಲ್ಲ, ಬಟ್ ಈ ಬೆಲೆಗೆ ಇತ್ತೀಚಿನ ಟ್ರೆಂಡ್ಸ್ನೆಲ್ಲ ನೋಡಿದ್ರೆ ನಾಟ್ ಬ್ಯಾಡ್ ಅಂತೀನಿ.
ಇನ್ನು ಈ ಫೋನ್ಲಿರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕು ಅಂದರೆ ಹಿಂದ್ಗಡೆ 3 ಕ್ಯಾಮ್ರಾ ಇದೆ. 50 MP ಮೇನ್ ಸೆನ್ಸಾರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್, ಇನ್ನೊಂದು 5 MP ಎಂದು ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಮತ್ತು 2 MP ಮ್ಯಾಕ್ರೋ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಈ 50 MP ಮೇನ್ ಸೆನ್ಸಾರ್ ಆ್ಯಕ್ಚುಲಿ ಒಂದು ಒಳ್ಳೆ ಫೋಟೋನ ತೆಗೆಯುತ್ತೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್. ಸ್ಟೇಬಲ್ ಔಟ್ಪುಟ್ ಇದೆ, ಎಲ್ಲೂ ಕೂಡ ಬ್ಲರ್ರಿ ಅಂತ ಅನ್ನಿಸ್ಲಿಲ್ಲ ನನಗೆ. ಸೊ ಆ ಒಂದು ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ಬೆಲೆಗೆ ಆ್ಯಕ್ಚುಲಿ ಒಂದು ಒಳ್ಳೆ ಕ್ಯಾಮ್ರಾ ಆಗ್ಬೋದು. 5 MP ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ವೈಡ್ ಆಗಿದೆ, ಕ್ಲಾರಿಟಿನೂ ನೋಡೋಕ್ಕೂ ಚೆನ್ನಾಗಿದೆ, ಬಟ್ ಝೂಮ್ ಮಾಡಿದ್ರೆ ಕ್ವಾಲಿಟಿ ಓಕೆ ಪರವಾಗಿಲ್ಲ. ಇನ್ನು ಮ್ಯಾಕ್ರೋ ಕ್ಯಾಮ್ರಾ 2 MP ಅವಶ್ಯಕತೆ ಇರಲಿಲ್ಲ, ಒಂದು ಲೆವೆಲಿಗೆ ಮ್ಯಾಕ್ರೋ ಇದೆ, ಅಂಥ ಹೆವಿ ಮ್ಯಾಕ್ರೋನಲ್ಲ. ಆ ಒಂದು ಸ್ಯಾಂಪಲ್ನ ಕೂಡ ತೋರಿಸ್ತಾ ಇದ್ದೀನಿ. ಒಟ್ಟಲ್ಲಿ ಸ್ಯಾಮ್ಸಂಗ್ ಅವರು ಈ ಫೋನ್ಗೆ ಒಂದು ಒಳ್ಳೆ ಕ್ಯಾಮ್ರಾ ಹಾಕಿದ್ದಾರೆ ಅಂತ ಅಂತೂ ಅನ್ನಿಸ್ತಾ ಇದೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂದರೆ 12 MP ಸೆಲ್ಫಿ ಕ್ಯಾಮ್ರಾ ಇದೆ, ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಆ್ಯಕ್ಚುಲಿ ಚೆನ್ನಾಗಿದೆ. ನೀವು ಹೆಂಗಿದ್ರೂ ಹಂಗೆ ಬರೋದೆ, ಸ್ವಲ್ಪ ಬ್ಯೂಟಿಫೈ ಮಾಡ್ಬೋದು. ಸೊ ಒಟ್ಟಿನಲ್ಲಿ ಈ ರೇರ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಎಲ್ಲ ಕೂಡ ಆ್ಯಕ್ಯುರೇಟ್ ಕಲರ್ಸನ್ನು ಕೊಡ್ತಾ ಇದೆ ಅಂತ ಅನ್ನಿಸ್ತದೆ. ಹೆಂಗಿದೆಯೋ ಹಂಗೆ ಬರುತ್ತೆ ಆಯಿತಾ. ಕೆಲವು ಜನಕ್ಕೆ ಕಲರ್ಫುಲ್ಲಾಗಿ ಬರಬೇಕು ಅಂತ ಇರುತ್ತೆ, ಬಟ್ ಆ ರೀತಿ ಎಲ್ಲ ಓವರ್ ಸ್ಯಾಚುರೇಟ್ ಮಾಡಲ್ಲ. ಲೆವೆಲಿಗೆ ಸ್ಯಾಂಪಲ್ಸ್ ಚೆನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತೂ ಆಗುತ್ತೆ. ವಿಡಿಯೋಗ್ರಫಿಯಲ್ಲಿ ಈ ಫೋನ್ನ ರೇರ್ ಕ್ಯಾಮ್ರಾ 4K 30 FPS, ಫ್ರಂಟ್ ಕ್ಯಾಮ್ರಾ ಫುಲ್ HD 30 FPS ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೊ ಓವರಾಲ್ ಕ್ಯಾಮ್ರಾ ಇಷ್ಟ ಆಯಿತು. ಮೇನ್ ಸೆನ್ಸರ್ ಅಂತೂ ಆ್ಯಕ್ಚುಲಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನೊಂದು ಯುನೀಕ್ ಫೀಚರ್ ಅನಿಸಿದ್ದು, ಫಿಲ್ಟ್ರ್ಗಳನ್ನು ನೀವೇ ಕಸ್ಟಮ್ ಮಾಡ್ಕೊಬೋದು ಆಯಿತಾ. ನಿಮ್ಗೆ ಹೆಂಗೆ ಬೇಕಂಗೆ ಒಂದು ಫಿಲ್ಟರ್ನ ಸೆಟ್ ಮಾಡಿಕೊಂಡು ಆ ಫಿಲ್ಟರ್ನ ಯೂಸ್ ಮಾಡ್ಕೊಂಡು ನೀವೇ ಫೋಟೋನ ಶೂಟ್ ಮಾಡ್ಬೋದು. ಚೆನ್ನಾಗಿದೆ ಅದು. ಇನ್ನು ಪ್ರೈವೇಟ್ ಆಲ್ಬಮ್ ಅಂತ ಗ್ಯಾಲರಿ ಒಳಗೆ ಸಿಗ್ತದೆ. ಸೊ ಪ್ರೈವೇಟ್ ಸ್ಪೇಸ್ ರೀತಿ ಪಾಸ್ವರ್ಡ್ ಹಾಕೊಂಡು ಲಾಕ್ ಮಾಡಿ ಇಟ್ಕೊಬೋದು ಗ್ಯಾಲರಿ ಒಳಗೇನೆ. ಅಡಿಷ್ನಲ್ ಹೊಸ ಫೀಚರ್ ಸ್ಯಾಮ್ಸಂಗ್ ಅವ್ರು ತೊಗೊಂಬಂದಿರೋದು. ಇನ್ನು ಕ್ಯಾಮ್ರಾ AI ಫೀಚರಿಗೆ ಬಂತು ಅಂದರೆ ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡ್ಬೋದು, ರೀಮಾಸ್ಟರ್ ಮಾಡ್ಬೋದು, ಆಬ್ಜೆಕ್ಟ್ ಎರೇಸಿಂಗ್ ಫೀಚರ್ ಎಲ್ಲ ಕೊಡ್ತಾ ಇದ್ದಾರೆ. ಓಕೆ, ಅವಶ್ಯಕತೆ ಇರುವಂಥದ್ದೆಲ್ಲ ಅದು ಎಡಿಟಿಂಗ್ ಫೀಚರ್ಗಳು ಕೊಟ್ಟಿದ್ದಾರೆ. ಇನ್ನು OS ಬಂತು ಅಂದರೆ ಔಟ್ ಆಫ್ ದ ಬಾಕ್ಸ್ ಆ್ಯಂಡ್ರಾಯ್ಡ್ 16 ಬೇಸ್ ಬಣ್ಣ ಆಗ್ತಿರುವಂಥ One UI 8.5 ನಮಗೆ ಸಿಗುತ್ತೆ. ಈ ಫೋನ್ಗೂ ಸಹ ಸ್ಯಾಮ್ಸಂಗ್ ಅವರು 6 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾ ಇದ್ದಾರೆ. ಒಳ್ಳೆಯದು. ಕಸ್ಟಮೈಸೇಷನ್ ಆಪ್ಷನ್ ಇದೆ, ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಇದ್ದಾವೆ. ವಾಯ್ಸ್ ಫೋಕಸ್ ಎಲ್ಲ ಸಿಗ್ತದೆ ನಮಗೆ, ಕಾಲ್ ಕ್ಯಾಪ್ಷನ್ ಸಿಗುತ್ತೆ, ವಾಯ್ಸ್ ಮೇಲ್ ಆಪ್ಷನ್ ಸಹ ಆನ್ ಡಿವೈಸ್ ನಮಗೆ ಸಿಗ್ತಾ ಇದೆ. ಇನ್ನು AI ಫೀಚರಿಗೆ ಬಂತು ಅಂದರೆ AI ಸೆಲೆಕ್ಟು, ವಾಯ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ಜೆಮಿನಾ ಇದೆ ಮತ್ತು ಸರ್ಕಲ್ ಟು ಸರ್ಚ್ ಕೂಡ ಸಿಗ್ತಾ ಇದೆ. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸಾರು, ಫೇಸ್ ಅನ್ಲಾಕು, ನಾಕ್ ಸೆಕ್ಯೂರಿಟಿ, ಈವನ್ ವೈಡ್ ವೈನ್ L1 ಸೆಕ್ಯೂರಿಟಿ ಕೂಡ ನಮಗೆ ಸಿಗ್ತಾ ಇದೆ. ಇನ್ನು ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ ಮತ್ತು 45 ವ್ಯಾಟಲ್ಲಿ ಫೋನ್ ಚಾರ್ಜ್ ಆಗುತ್ತಂತೆ. ಸೂಪರ್. ಬೈಪಾಸ್ ಚಾರ್ಜಿಂಗ್ ಆಪ್ಷನ್ ಸಹ ಇದೆ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಮೋನೋ ಸ್ಪೀಕರ್, ಬಟ್ ಡಾಲ್ಬಿ ಅಟ್ಮೋಸ್ ಸಪೋರ್ಟ್ ಇದೆ, ಒಳ್ಳೆಯದು. ಏನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 5 ಅಂದರೆ ವೈಫೈ 6 ಸಹ ಇದೆ, ಬಟ್ 5 GHz ಕೆಲಸವನ್ನು ಮಾಡುತ್ತೆ, 6 GHz ಇಲ್ಲ. ಬ್ಲೂಟೂತ್ 5.1 ಕೊಟ್ಟಿದ್ದಾರೆ, NFC ಇದೆ ಮತ್ತು ಟ್ಯಾಪ್ ಆ್ಯಂಡ್ ಪೇ ಕೆಲಸವನ್ನು ಮಾಡುತ್ತೆ. ಸೂಪರ್. ಸ್ಯಾಮ್ಸಂಗಿನ ಫ್ಲ್ಯಾಗ್ಶಿಪ್ ಫೀಚರ್. ಕಾರ್ಡನ್ನು ಆ್ಯಡ್ ಮಾಡ್ಕೊಂಡು ನಾವು ಆರಾಮಾಗಿ ಹೊರಗಡೆ ಹೋದಾಗ ಕಾರ್ಡ್ ತೊಗೊಂಡೋಗೋ ಅವಶ್ಯಕತೆಯೇ ಇಲ್ಲ, ಪಟ್ ಅಂತ ಟ್ಯಾಪ್ ಮಾಡಿ ಫೋನಲ್ಲೇ ಪೇ ಮಾಡ್ಬೋದು. ಸರ್ವಿಸ್ ಸೆಂಟ್ರು ಬಗ್ಗೆ ಮಾತನಾಡಬೇಕು ಅಂದರೆ ಸ್ಯಾಮ್ಸಂಗಿಂದು ಸರ್ವಿಸ್ ನೆಟ್ವರ್ಕ್ ಚೆನ್ನಾಗಿದೆ, ಸರ್ವಿಸ್ ಎಲ್ಲ ಪರವಾಗಿಲ್ಲ, ಓಕೆ. ಅಂದರೆ ಅಟ್ಲೀಸ್ಟ್ ಹತ್ರದಲ್ಲಿ ಸರ್ವಿಸ್ ಸೆಂಟರ್ ಸಿಕ್ಬಿಡ್ತದೆ, ಒಂದು ಖುಷಿ ವಿಷಯ. ಇದಿಷ್ಟು ಈ ಫೋನ್ದು ಕೆಲವೊಂದು ಮೈನ್ ಫೀಚರ್. ನೀವಾಗಾದರೆ ಕೇಳ್ಬೋದು ಈ ಸ್ಮಾರ್ಟ್ ಫೋನ್ನ ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನು ಅಂತೀನಿ, ಈ ಪ್ರೈಮ್ ಡೇ ಸೇಲಲ್ಲಿ ಏನು ಲಿಸ್ಟ್ ಆಗ್ತಾಯಿದೆ ಆ ಪ್ರೈಸಿಗೆ ನೀವು ತೊಗೊಂಡ್ರೆ ಕಣ್ಣು ಮುಚ್ಕೊಂಡು ತೊಗೊಬೋದು 23,000 ರೂಪಾಯಿಗೆ. ಅದಾದಮೇಲೆ ತೊಗೋತೀನಿ ಅಂದರೆ ಮೋಸ್ಟ್ಲಿ ಪ್ರೈಸ್ ಜಾಸ್ತಿ ಆಗುತ್ತೆ. ಹತ್ತತ್ರ 30,000 ರೂಪಾಯಿಗೆ ಹೋದರೂ ಕೂಡ ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಪ್ರೈಸಿಗೆ ಈ ಸ್ಪೆಸಿಫಿಕೇಷನ್ ಅನ್ಬಿಲಿಯಬಲ್ ಆಗಿದೆ. ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿಕೊಂಡ್ರು ಒಳ್ಳೆ ಪ್ರೈಸ್ ಅಂತ ಅನ್ನಿಸ್ತಾ ಇದೆ. ಎಲ್ಲ ಬ್ರ್ಯಾಂಡವರು ಕೂಡ ಫೋನ್ ಪ್ರೈಸ್ ಜಾಸ್ತಿ ಮಾಡಿದ್ದಾರೆ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ 23,000 ರೂಪಾಯಿಗೆ ಈ ಸ್ಪೆಸಿಫಿಕೇಷನ್ ಸಿಗ್ತಾಯಿದೆ ಅಂತ ಅಂದರೆ ಆರಾಮಾಗಿ ತಗೋಬೋದು. ಇದು ನನ್ನ ಅಭಿಪ್ರಾಯ. ಪ್ರೈಮ್ ಡೇ ಸೇಲ್ ತಗೊಳ್ಳೋರಿಗೆ ಹೇಳ್ತಾ ಇದ್ದೀನಿ. ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಒಪಿನಿಯನ್ನು. ನಿಮ್ಗಿದ್ರ ಬಗ್ಗೆ ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.